ಇಲ್ಲಿಂದನೇ ಅಭ್ಯಾಸ ಮಾಡಿ ತಿಳ್ಕೊಂಡು ಪವಾಡ ಪುರುಷರು ಆಗ್ತಾರೆ. ಇವತ್ತು ಗಾಂಧೀಜಿ ಸ್ವತಂತ್ರ ಸಿಗುವಲ್ಲಿ ದೊಡ್ಡ ಪವಾಡ ಪುರುಷರು ಯಾಕಾದ್ರಪ್ಪ, ಇಲ್ಲೇ ಹುಟ್ಟಿಲ್ಲೇ ಬೆಳೆದವರು ಅವರು ನೋಡಿದರು, ಎರಡು ಕಡೆ ಗೊತ್ತಾಯಿತು. ಕೊನೆಗೆ ಅವರು ವಿಚಾರ ಮಾಡಿ ಅಹಿಂಸೆ ಹಿಡ್ಕೊಂಡು ಹೋದ್ರೆ, ಚಳವಳಿ ಸತ್ಯಾಗ್ರಹ ಮೂಲಕ ಹೋದ್ರೆ ನಾವು ಗೆಲ್ಲಬಲ್ಲಿವಿ ಅಂತ ತಿಳ್ಕೊಂಡ ಇನ್ನು ಆರ್ಥಿಕ ನಿಲುಗಟ್ಟನ್ನು ಅನೇಕ ವಿಚಾರವನ್ನು ಹೇಳಿದರು. ಆದರೆ ನಮ್ಮವ್ರು ಕೇಳಲಿಲ್ಲ. ಹೀಗಾಗಿ ಇವತ್ತಿನ ಅನೇಕ ಆರ್ಥಿಕ ಅಧ್ವಾನಗಳಿಗೆ ಸ್ವತಃ ನಾವು ಕಾರಣ. ಇವತ್ತು ರೈತರು ಯಾತ್ರೆ ಹೋಗಬೇಕಾಗಿದೆ, ಗಾಂಧೀಜಿಯವ್ರು ಇಟ್ಟಂತ ಹೆಜ್ಜೆಯಲ್ಲಿ ನಾವು ಹೋಗಬೇಕಾಗಿದೆ. ಹೋರಾಟ ಗಾಂಧೀಜಿಯವ್ರು ನಲ್ಗಟ್ಟಿನ ಹೊರಟಾದ ಸರಿ ಅದ. ಅದಕ್ಕೆ ಇವತ್ತು ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಸರ್ಕಾರ ಆಗಿರ್ಬೋದು, ಪ್ರೀತಿಯಿಂದ ಈ ಚುನಪ್ಪ ಮತ್ತು ಶಶಿಕಾಂತರ ಹೋರಾಟವನ್ನು ಬೆಂಬಲಿಸ್ತಾ ಇದೆ. ನಿಮ್ಮ ಮಾತನ್ನ ಕೇಳ್ತೀವಪ್ಪ ಅಂತ ಹೇಳ್ತಾ ಇದೆ. ಇದರ ಅರ್ಥ ಅವರು ಪೂರ್ತಿ ಕೇಳ್ತಾರಂತಲ್ಲ, ಆದ್ರೆ ತಮಗೇನು ಸಾಧ್ಯ ಅಷ್ಟು ಲಿಮಿಟೇಷನ್ಗಳು ಮಾಡ್ತಾರೆ. ಶಿವಾನಂದ ಪಾಟೀಲ್ ಆಗಿರ್ಬೋದು, ಜೊತೆಗೆ ನಮ್ಮ ಸಿದ್ದರಾಮಯ್ಯನವರು ಆಗಿರ್ಬೋದು, ಇನ್ನುಳಿದವರು ಸಹಿತ ಆ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಮತ್ತು ಮರಳಿ ವಿಚಾರ ಮಾಡುವಂಥದ್ದು ಏನಪ್ಪ ಅಂತಂದ್ರೆ, ಈ ನಮ್ಮ ರೈತ ಹೋರಾಟಗಾರರು ಮತ್ತು ಹಸಿರು ಸೇನೆಯವರು ರೈತರನ್ನ ಎಬ್ಬಿಸುವಂಥದ್ದು ಮತ್ತು ಪ್ರತಿ ಹಳ್ಳಿಗೂ ಗೋಡೌನ್ ಮಾಡಿಸ್ಕೊಡುವಂಥ ಕೆಲಸವನ್ನು ಮಾಡಿಸೋದು, ಇವೆರಡು ಮಾಡಿದರೆ ಮ್ಯಾಕ್ಸಿಮಮ್ 80% ಗೆದ್ದಂಗೆ ಆಗ್ತದೆ. ಮತ್ತು MS ಸ್ವಾಮಿನಾಥನ್ ಆಯೋಗದಂತೆ ನಮಗೆ ನೀವು ಅನುಕೂಲ ಮಾಡಿ ಕೊಡ್ರಿ ಅಂತ ಕೇಳಬೇಕಾಗ್ಯದ. ಅವ್ರು ಮಾಡಿ ಕೊಡೋದೇ ಇದ್ರು ನಾವು ಮಾಡ್ಕೋಬೇಕಾಗ್ಯದ. ಯಾಕಂದರೆ ಹಸಿರು ಕ್ರಾಂತಿಯಿಂದ ಸಾಕಷ್ಟು ಬೆಳೆ ಬಂದಿದೆ. ಇವತ್ತು ನಮಗೆ ಅದು ಚಿಂತೆ ಇಲ್ಲ. ವೈಟಿಂದ ಹಾಲು ಬಂದದ. ಈಗ ನಾವು ಬಂದಿದ್ದು ಮಾರ್ಕೆಟ್ ಬೇಕಾಗ್ಯದ. ಮಾರ್ಕೆಟ್ಗೆ ಏನು ಮಾಡಬೇಕು ಆ ದೇಶದಲ್ಲಿ? ಅದಕ್ಕೆ ಮಾರ್ಕೆಟ್ ಮಾಡಬೇಕು ಎರಡು ಬೇಕು. ಒಂದು ರಾಜಕೀಯ ಶಕ್ತಿ ಆಗಬೇಕು, ಇನ್ನೊಂದು ಅರ್ಥ ತಜ್ಞರಲ್ಲಿ ಬೇಕಾಗ್ತದೆ. ಆ ದಿಶೆಯಲ್ಲಿ ನೀವು ಅರ್ಥ ತಜ್ಞರಿದ್ದೀರಿ, ಇಲ್ಲಂದಲ್ಲ. ರಾಜಕೀಯ ಶಕ್ತಿ ಇಟ್ಕೊಳ್ಳೋ ಸುಲಭದ ಕೆಲಸ ಅಲ್ಲ. ಯಾಕಂದರೆ ಇವತ್ತು ಸ್ಥಾಪಿತ ರಾಜಕೀಯ ಪಕ್ಷಗಳು ಅಷ್ಟು ಸುಲಭವಾಗಿ ನೀವು ಬಿಟ್ಟು ಕೊಡೋದಿಲ್ಲ. ಅದಕ್ಕಾಗಿ ಈ ದಿಶೆಯಲ್ಲೇ ನಮ್ಮ ಚುನಪ್ಪನವರು ಜೊತೆಗೆ ನಮ್ಮ ಶಶಿಕಾಂತ್ ಪಡಸಲಗಿ ಗುರುಗಳು ಅನೇಕರನ್ನೆಲ್ಲ ಕೂಡಿಟ್ಕೊಂಡು ಬುದ್ಧಿವಂತ ತೊಗೊಂಡು ಇನ್ನಷ್ಟು ಹೋರಾಟವನ್ನು ಮಾಡೋ ಜೊತೆಗೆ ಒಂದು ಕುತ್ಕೊಂಡು ತಾರ್ಕಿಕ ವಿಚಾರ ಮಾಡಿ ಜನರಿಗೆ ಹೋಗಿ ಮುಟ್ಟುವಂಥದ್ದು, ಅದರಲ್ಲೂ ರೈತರನ್ನು ನಮ್ಮ ಮತ್ತೆ ಆ್ಯಕ್ಚುಲಿ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿದರೆ ಮುಂದಿನ ದಿನದಲ್ಲಿ ಒಂದು ರಾಜಕೀಯ ಹೊಸ ಶಕ್ತಿ ಆಗ್ಬೋದು, ಅರ್ಥವ್ಯವಸ್ಥೆ ಬ್ಯಾಲೆನ್ಸ್ ಆಗ್ಬೋದು, ಅಥವಾ ಸಮಾನತೆ ಬರ್ಬೋದು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S60 ನ್ಯೂಸ್ ಅರ್ಥಾತ್ ಸತ್ಯದ ಕೈಗೆ ನಡಿ. ವಂದನೆಗಳು.